ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ರೈಸ್ ಕಟ್ಲೆಟ್ ತೋರಿಸೋಣ ಅಂದ್ಕೊಂಡಿದ್ದೀನಿ. ರೈಸು ಮಿಕ್ಕಿರುತ್ತಲ್ಲ ಅದು ಯಾರೂ ತಿನ್ನೋಕ್ಕೆ ಇಷ್ಟಪಡಲ್ಲ. ಅದನ್ನು ಮಕ್ಕಳಿಗೆ ಒಂದೊಂದು ಸರಿ ಏನಾದರೂ ಮಾಡಿಕೊಡ್ಬೇಕು ಸ್ಪೆಷಲ್ ಅಂದ್ಕೊಂಡ್ರೆ ಸ್ವಲ್ಪ ರೈಸ್ ಮಿಕ್ಕಿದ್ರು ಕೂಡ ಈ ಥರ ಎಲ್ಲ ವೆರೈಟೀಸ್ ಆಫ್ ವೆಜ್ಜೀಸ್ ಹಾಕಿ ರೈಸ್ ಪ್ಯಾಟೀಸು ಇಲ್ಲ ರೈಸ್ ಕಟ್ಲೆಟ್ ಅನ್ಬೋದು ಫ್ರೆಂಡ್ಸ್. ಇದು ನಾನು ಬೇಸಿನ್ ಹಾಕಿ ಬೈಂಡಿಂಗ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ನೀವು ಇದು ಮಿಕ್ಕಿರೋ ಅನ್ನದ ಜೊತೆ ಮಾಡ್ಕೊಳೋಕ್ಕಿಂತ ಬಿಸಿ ಅನ್ನ ಸಹ ಟ್ರೈ ಮಾಡ್ತೀರಾ, ಒಂದ್ಸರಿ ಟ್ರೈ ಮಾಡಿ. ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹೇಳ್ತೀನಿ. ಫಸ್ಟು ಸಣ್ಣಗೆ ಹಚ್ಕೊಂಡಿರೋ ಆನಿಯನ್ನು, ಸಣ್ಣಗೆ ಹಚ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಸ್ವಲ್ಪ ಕಸ್ತೂರಿ ಮೇಥಿ, ಗರಂ ಮಸಾಲ, ಉಪ್ಪು, ಕ್ಯಾರೆಟ್ ತುರಿದಿದ್ದೀನಿ. ಆಮೇಲೆ ಸಣ್ಣಗೆ ಹಚ್ಕೊಂಡಿರೋ ಕ್ಯಾಬೇಜು, ಒಂದು ಬೌಲ್ ಅನ್ನ, ಮಿಕ್ಕಿರೋ ಅನ್ನ, ಇದು ಬೇಸಿನ್ 1 ಕಪ್ಪು. ಆಮೇಲೆ ನಿಮ್ಗೆ ಇನ್ನೂ ಬೇಕಾದರೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿರೋದು, ಬೀಟ್ರೂಟು ಎಲ್ಲ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ಅವೆಲ್ಲ ನಮ್ಮ ಆಪ್ಷನಲ್ಸು. ಬನ್ನಿ ಈಗ ಫಸ್ಟ್ ವೆಜಿಟೇಬಲ್ಸ್ನೆಲ್ಲ ಬೌಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಫ್ರೆಂಡ್ಸ್ ಒಂದು ಸರಿ ಟ್ರೈ ಮಾಡ್ಕೊಂಡು ತಿನ್ನಿ, ಇನ್ನೊಂದು ಸರಿ ನೀವೇ ಮಾಡ್ಕೊತೀರಾ ಪದೇ ಅಷ್ಟು ಚೆನ್ನಾಗಿರುತ್ತೆ ಇದು ಟೇಸ್ಟ್ ಮಾತ್ರ. ಆಮೇಲೆ ಇದು ಅನ್ನ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ ಮಾಮೂಲು ಸೇಮ್ ಹೆಂಗೆ ಕಟ್ಲೆಟ್ ಇರುತ್ತಲ್ಲ ಅದೇ ರೀತಿಯೇ ಇದು ಕೊಡುತ್ತೆ. ಈಗ ನಾನು 1 ಬೌಲ್ ಅನ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಕ್ಕಳು ಒಂದೇ ವೆರೈಟಿ ತಿನ್ನೋಕ್ಕೆ ಬೋರ್ ಆದಾಗ, ಆಮೇಲೆ ಅವರು ಏನಾದರೂ ನೀವು ಹೊಸದು ಇಷ್ಟಪಡ್ತಾ ಇರ್ತಾರೆ ಮಕ್ಕಳು, ಆ ಟೈಮಲ್ಲಿ ಈ ಥರ ಮಾಡಿ ಕೊಡಿ ಫ್ರೆಂಡ್ಸ್ ಅನ್ನ ಮಿಕ್ಕಿದ್ರೆ. ಈಗ ನಾನು ಬೇಸಿನ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಜಸ್ಟ್ ಬೈಂಡಿಂಗ್ ಪರ್ಪಸ್ ಆಗಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಹಸಿ ಕಡಲೆಬೇಳೆ ಹಿಟ್ಟು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನಾನು ಪ್ಯಾಟೀಸ್ ಮಾಡೋಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಚಿಮ್ಸ್ಕೋಬೇಕಷ್ಟೇ, ತುಂಬ ಹಾಕ್ಕೋಬಾರ್ದು. ನೋಡ್ಕೊಳ್ಳಿ, ಅದು ಪ್ಯಾಟೀಸ್ ತಟ್ಟೋ ಥರ ಬರಬೇಕು. ನೀವು ಯಾವ ಶೇಪಲ್ಲಾದರೂ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಕಟ್ಲೆಟ್ ಬಂದು ಹಾರ್ಟ್ ಶೇಪಲ್ಲಿರುತ್ತೆ, ರೌಂಡ್ ಇರುತ್ತೆ. ನಿಮಗೆ ಸ್ಕ್ವಯರ್ ಬೇಕಂದರೆ ಸ್ಕ್ವಯರ್ ಮಾಡಿಕೊಡಿ. ಅವ್ರಿಗೆ ಒಂಥರ ಹಳೆ ರೆಸಿಪೀಸೇ ಹೊಸ ಥರದಲ್ಲಿ ಕೊಟ್ಟರೆ ತುಂಬ ಲೈಕ್ ಮಾಡಿ ತಿಂತಾರೆ. ಇದು ಚಿಕ್ಕ ಮಕ್ಕಳ ಪರ್ಪಸ್ಸಾಗೆ. ಒಂದೊಂದು ಸರಿ ಅವ್ರಿಗೆ ರೈಸ್ ತಿನ್ನೋಕೆ ಇಷ್ಟ ಇರಲ್ಲ, ಆ ಟೈಮಲ್ಲಿ ಈ ಥರದ್ದೆಲ್ಲ ಮಾಡಿ ಕೊಡ್ಬೋದು ಫ್ರೆಂಡ್ಸ್. ಏನೋ ಹೊಸ ಟೈಪು ಅನಿಸುತ್ತೆ, ನಾವು ಏನೋ ಹೊಸ ರೆಸಿಪಿ ಟ್ರೈ ಮಾಡ್ತಿದ್ದೀವಿ ಸಹ ಅನಿಸುತ್ತೆ. ನೋಡಿ, ನಾನು ಸ್ವಲ್ಪ ಈಗ ಅಚ್ಕಾರದ ಪುಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಸ್ವಲ್ಪ ಕಾಳು ಮೆಣಸು ಪೌಡ್ರ್ ಕೂಡ ಆ್ಯಡ್ ಮಾಡ್ಬೋದು, ಜೀರಾ ಪೌಡ್ರ್ ಆ್ಯಡ್ ಮಾಡ್ಬೋದು. ಏನೇನಿರುತ್ತೆ ಎಲ್ಲ ಮಾಡ್ಕೋಬೋದು ಫ್ರೆಂಡ್ಸ್. ಅದೂ ಕೂಡ ಒಂಥರ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಅದಕ್ಕೆ ಬಂದರೆ ಸಾಕು. ಈಗ ನಾನು ಪ್ಯಾಟೀಸ್ನ ಮಾಡ್ಕೊತಿದ್ದೀನಿ. ಇದು ಹಾಗೆ ನೀಟಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್, ಯಾಕಂದರೆ ಬೇಸಿನ್ ಹಾಕಿರ್ತೀವಲ್ಲ ಅದೇ ಚೆನ್ನಾಗಿ ಹೊಂದ್ಕೊಳುತ್ತೆ ಸ್ಟಿಕ್ಕಿಯಾಗಿ. ಏನು ಎಣ್ಣೆ ಸವರ್ಕೊಳೋದು ಬೇಡ, ಏನು ಬೇಡ. ಇದಕ್ಕೆ ನಿಮ್ಗೆ ಯಾವ ಶೇಪಲ್ಲಿ ಆ ಶೇಪಲ್ಲಿ ಮಾಡ್ಕೊಳ್ಳಿ. ತುಂಬ ತೆಳುವಾಗಿ ಮಾಡ್ಕೋಬೇಡಿ, ಅದು ಹೋಗೋ ಚಾನ್ಸಸ್ ಇರುತ್ತೆ. ಮೀಡಿಯಮ್ ಸೈಜಲ್ಲೇ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಕಟ್ಲೆಟ್ ಯಾವ ಸೈಜಲ್ಲಿ ಇರುತ್ತಲ್ಲ ಅದೇ ರೀತಿಯಲ್ಲಿ ಮಾಡಿಕೊಂಡ್ರೆ ಸಾಕು. ಇದು ಈವ್ನಿಂಗ್ ಸ್ನ್ಯಾಕ್ಸಿಗೆ, ಟೀಗೆ. ಈಗ ಒಂದೊಂದು ಸರಿ ಮನೇಲಿ ಏನು ಸಡನ್ನಾಗಿ ಸಿಗ್ತಾ ಇರಲ್ಲ, ಬಟ್ ಅನ್ನ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಆ ಟೈಮಲ್ಲಿ ಈ ಥರ ವೆಜ್ಜೀಸ್ ಸ್ವಲ್ಪ ಆ್ಯಡ್ ಮಾಡಿ ಈ ಥರ ಮಾಡಿಕೊಂಡ್ರೆ ಏನೋ ನ್ಯೂ ಟೈಪು ಅನಿಸುತ್ತೆ. ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಮಗೂ ಲೈಕ್ ಆಯ್ತಾ ಇಲ್ಲ ಅಂತ ನನಗೆ ನೆಕ್ಸ್ಟ್ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ. ಈಗ ನಾನು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ ಈಗ ಪ್ಯಾನ್ ಬಿಸಿ ಆದಮೇಲೆ ಎಣ್ಣೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಶಾಲೋ ಫ್ರೈಯಲ್ಲಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಬೇಕಾದರೆ ಡೀಪ್ ಫ್ರೈ ಮಾಡ್ಬೋದು, ಬಟ್ ಎಣ್ಣೆ ತುಂಬ ಆಗುತ್ತೆ ಅನ್ನೋ ಸಲ ಶಾಲೋ ಫ್ರೈಯೇ ಸಾಕು. ಕಟ್ಲೆಟ್ ಹೇಗೆ ಆಲ್ಮೋಸ್ಟ್ ಶಾಲೋ ಫ್ರೈಯೇ ಮಾಡೋದು ಎಲ್ಲರೂ.
ಅದೇ ರೀತಿನೇ ನಾವು ಬೇಯಿಸ್ಕೊಳ್ಳೋಣ. ನೋಡಿ ಈಗ ಎಣ್ಣೆ ಕಾದ್ಮೇಲೆ ನಾನು ಪ್ಯಾಟೀಸ್ ಎಲ್ಲ ಹಾಕ್ತಾ ಇದ್ದೀನಿ. ಸ್ವಲ್ಪ ಲೈಟ್ ಬ್ರೌನ್ ಶೇಡ್ ಬಂದಷ್ಟು ಅದನ್ನು ತಿರುವಾಕೊಳ್ಳಿ ಫ್ರೆಂಡ್ಸ್. ಇನ್ನೊಂದು ಸೈಡ್ ಬೆಂದರೆ ಆಲ್ಮೋಸ್ಟ್ ನಮ್ಮ ರೈಸ್ ಕಟ್ಲೆಟ್ ರೆಡಿ ಆದಾಗೆ. ನಿಜವಾಗ್ಲೂ ಫ್ರೆಂಡ್ಸ್ ನಾನು ಟ್ರೈ ಮಾಡಿದಾಗ ಇಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂದ್ಕೊಂಡಿಲ್ಲ, ಬಟ್ ತುಂಬ ಟೇಸ್ಟಿಯಾಗಿದೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು. ನೋಡಿ ಈಗ ನಾನು ಸರ್ವಿಂಗ್ ಪ್ಲೇಟ್ಗೆ ಇದು ಹಾಕ್ಕೊತಾ ಇದ್ದೀನಿ. ನನ್ನ ಕಟ್ಲೆಟ್ ರೆಡಿ ಆಯಿತು ಫ್ರೆಂಡ್ಸ್. ಇದು ಕೊಬ್ಬರಿ ಚಟ್ನಿ ಜೊತೆ ಕೊಡ್ಬೋದು, ಇಲ್ಲ ಸಾಸ್ ಜೊತೆನೂ ತಿನ್ಬೋದು ಫ್ರೆಂಡ್ಸ್. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು.